ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯೂಟೋರಿಯಲ್ಸ್. ಮಕ್ಕಳೇ, ನೆಕ್ಸ್ಟ್ ಬರ್ತಾ ಇರುವಂತಹ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮಿಗೆ ಎಲ್ಲರೂ ಕೂಡ ಪ್ರಿಪೇರ್ ಆಗ್ತಾ ಇದ್ದೀರಿ. MCQ ಕ್ವಶನ್ಸು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಯಾವ್ಯಾವ ಚಾಪ್ಟರಿಂದ ಬರುತ್ತೆ ಅಂತ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ. ಹಿಂದಿನ ವೀಡಿಯೋದಲ್ಲಿ ನಾನು ಕರೆಕ್ಟಾಗಿ ಆ ವೀಡಿಯೋನ ವಾಚ್ ಮಾಡ್ಕೊಂಡೇ ಬನ್ನಿ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಲಾಸ್ ಆಗುತ್ತೆ. ಬಿಕಾಸ್ ಹಿಂದಿನ ವೀಡಿಯೋದಲ್ಲಿ 3 ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಇದರಲ್ಲಿರುವಂತಹ 5 MCQ ಕ್ವಶನ್ಸು ವಿತ್ ಆನ್ಸರ್ ಜೊತೆಗೆ ನಿಮ್ಮ ಸೀನಿಯರ್ಸಿಗೆ ಏನು ಎಕ್ಸಾಮ್ ಆಗಿತ್ತು 2023 ದೆನ್ 2024 ನಿಮ್ಮ ಸೀನಿಯರ್ಸು ಮತ್ತು ಸೂಪರ್ ಸೀನಿಯರ್ಸು 2 ವರ್ಷದ್ದು ಕ್ವಶನ್ ಪೇಪರ್, ಆ್ಯನುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಏನು MCQ ಬಂದಿದೆ ಅನ್ನೋದನ್ನು ಹೇಳಿದೆ. ಸೊ ಈ ವಿಡಿಯೋದಲ್ಲಿ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4, ನೆಕ್ಸ್ಟು ಚಾಪ್ಟರ್ 5 ಮತ್ತು ಚಾಪ್ಟರ್ 10. ಓಕೆನಾ? 1, 2, 3, 4, 5, 10 ಈ 6 ಚಾಪ್ಟರಲ್ಲಿ ಬರುವಂತಹ MCQ ಕ್ವಶನ್ಸ್ಗಳನ್ನ ನೀವು ನೋಡ್ಕೊಳ್ಬೇಕು. ಎಕ್ಸಾಮಿಗೆ ಈಸಿ ಆಗುತ್ತೆ. 1, 2, 3, 4, 5, 10. ಓಕೆನಾ? ಈಗ ನಾನು 1, 2, 3, 4, 5, 10 ಚಾಪ್ಟರಿಂದು MCQ ಕ್ವಶನ್ಸ್ ವಿತ್ ಆನ್ಸರ್ಸ್ ಹೇಳ್ತೀನಿ. ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಬೇಕು. ಫಸ್ಟು ಚಾಪ್ಟರ್ 1, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಮ್ಯಾನೇಜ್ಮೆಂಟ್ ಈಸ್ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ಆನ್ಸರು ವಿಚ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ದ ಫಾಲೋಯಿಂಗ್. ಪ್ಲಾನಿಂಗ್ ಹೌದು, ಸ್ಟಾಫಿಂಗ್ ಹೌದು, ಕಂಟ್ರೋಲಿಂಗ್ ಹೌದು, ಕೋಆಪರೇಟಿಂಗು ಫಂಕ್ಷನ್ ಅಲ್ಲ. ನೆಕ್ಸ್ಟು ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇದು ನಿಮ್ಮ ಮಾಡೆಲ್ ಪೇಪರಲ್ಲೂ ರಿಪೀಟ್ ಆಗಿದೆ. ಆನ್ಸರು ಪಾಲಿಸಿ ಮೇಕಿಂಗ್ ಆಗಿರುತ್ತೆ. ಪಾಲಿಸಿ ಫಾರ್ಮುಲೇಷನ್ ಈಸ್ ದ ಫಂಕ್ಷನ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜರ್ಸ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಪಾಲಿಸಿ ಫಾರ್ಮುಲೇಷನ್ ಈಸ್ ದ ಫಂಕ್ಷನ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜರ್ಸ್. ನೆಕ್ಸ್ಟು ಕೋಆರ್ಡಿನೇಷನ್ ಈಸ್ ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದು ಕೂಡ ಮಾಡೆಲ್ ಪೇಪರಲ್ಲಿ ರಿಪೀಟ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಕೋಆರ್ಡಿನೇಷನ್ ಈಸ್ ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟು ಲಾಸ್ಟ್ ಒನ್ ಈ ಚಾಪ್ಟರಲ್ಲಿ ಡ್ಯಾಶ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದಕ್ಕೆ ಆನ್ಸರು ಬೋರ್ಡ್ ಆಫ್ ಡೈರೆಕ್ಟರ್ಸು. ಆಲ್ರೆಡಿ ಹೇಳಿದ್ದೀನಿ. ಟಾಪ್ ಲೆವೆಲ್ಲು, ಮಿಡಲ್ ಲೆವೆಲ್ಲು, ಆಪರೇಷನ್ ಲೆವೆಲಲ್ಲಿ ಯಾರ್ಯಾರು ಬರ್ತಾರೆ ತಿಳ್ಕೊಳ್ಳಿ. ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಮಾಡೆಲ್ ಪೇಪರಲ್ಲಿ ಏನು 3 ಕ್ವಶನ್ಸ್ ಬಂದಿದೆ ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಲಾಸ್ಟ್ ಇಯರು ಮತ್ತು ಅದರ ಲಾಸ್ಟ್ ಇಯರ್ ಪೇಪರಲ್ಲಿ ನಾನು ಈ ಚಾಪ್ಟರಿಗೆ ಸಂಬಂಧಪಟ್ಟಾಗಿ ಎಕ್ಸಾಮಲ್ಲಿ ಬಂದಿರೋ ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ನಾಟ್ ಆಬ್ಸಲ್ಯೂಟ್. ಇದು ರಿಪೀಟ್ ಆಗಿದೆ, ಅಲ್ಲೂ ಬಂದಿತ್ತು ಪೇಪರಲ್ಲಿ. ನೆಕ್ಸ್ಟು ಹೌ ಆರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ಮ್ಡ್. ಇದು ಕೂಡ ಕ್ವಶನ್ ಮತ್ತೆ ಮಾಡೆಲ್ ಪೇಪರಲ್ಲಿ ಬಂದಿತ್ತು, ಆ್ಯನುವಲ್ ಎಕ್ಸಾಮಲ್ಲೂ ಬಂದಿತ್ತು. ಬೈ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್ಸ್. ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಸಿಗ್ನಿಫೈಡ್ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಎಫಿಷಿಯನ್ಸಿ. ಹೆನ್ರಿ ಫೆಯಾಲ್ ವಾಸ್ ಎ ಮೈನಿಂಗ್ ಇಂಜಿನಿಯರ್. ವೆರಿ ಇಂಪಾರ್ಟೆಂಟ್. ಇದು ಕೂಡ ರಿಪೀಟ್ ಆಗಿತ್ತು. ಇದನ್ನ ಆ್ಯನುವಲ್ ಎಕ್ಸಾಮಲ್ಲಿ ಬಂದಿತ್ತು. ಇದು ಕ್ವಶನು ಇಂಪಾರ್ಟೆಂಟು. ಹೆನ್ರಿ ಫೆಯಾಲ್ ವಾಸ್ ಎ ಮೈನಿಂಗ್ ಇಂಜಿನಿಯರ್. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಶುಡ್ ಫೈಂಡ್ ಒನ್ ಬೆಸ್ಟ್ ವೇ ಟು ಪರ್ಫಾರ್ಮ್ ಎ ಟಾಸ್ಕ್. ವಿಚ್ ಟೆಕ್ನಿಕ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಈಸ್ ಡಿಫೈನ್ಡ್ ಇನ್ ದಿಸ್ ಸೆಂಟೆನ್ಸ್. ಈಸಿ ಕೇಳ್ತಾರೆ ಅಂದ್ಕೊಳ್ಬೇಡಿ. ಈ ರೀತಿ ಸ್ವಲ್ಪ ಡಿಫಿಕಲ್ಟ್ ಆಗು ಕೇಳಿದ್ರು ಕೂಡ ಇದಕ್ಕೆ ಆನ್ಸರ್ ಏನು ಅನ್ನೋದನ್ನ ನೋಡ್ಕೊಂಡಿರಿ. ಟೈಮ್ ಸ್ಟಡಿ, ಮೋಷನ್ ಸ್ಟಡಿ, ಫ್ಯಾಟಿಕ್ ಸ್ಟಡಿ, ಮೆಥಡ್ ಸ್ಟಡಿ. ಆನ್ಸರು ಮೆಥಡ್ ಸ್ಟಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಪ್ರಿನ್ಸಿಪಲ್ ಆಫ್ ಡಿವಿಷನ್ ಆಫ್ ವರ್ಕ್. ಇದು ರಿಪೀಟ್ ಆಗಿರೋ ಪ್ರಶ್ನೆ. ಇದಕ್ಕೆ ಆನ್ಸರ್ ವರ್ಕ್ ಶುಡ್ ಬಿ ಡಿವೈಡೆಡ್ ಇಂಟು ಸ್ಮಾಲ್ ಟಾಸ್ಕ್. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಗಿವನ್ ಬೈ ಟೇಲರ್. ಫೇಯಾಲ್ ಪ್ರಿನ್ಸಿಪಲ್ಸು, ಟೇಲರ್ ಪ್ರಿನ್ಸಿಪಲ್ಸು ಯಾವ್ದು ಗೊತ್ತಿದೆ ನಿಮಗೆ. ಸೈನ್ಸ್ ನಾಟ್ ರೂಲ್ ಆಫ್ ಥಂಬ್ ಆಗಿರ್ಬೋದು, ಮ್ಯಾಕ್ಸಿಮಮ್ ನಾಟ್ ರಿಸ್ಟ್ರಿಕ್ಟೆಡ್ ಔಟ್ಪುಟ್ ಆಗಿರ್ಬೋದು, ಹಾರ್ಮೋನಿ ನಾಟ್ ಡಿಸ್ಕಾರ್ಡ್ ಆಗಿರ್ಬೋದು. ಇವೆಲ್ಲವೂ ಕೂಡ ಟೇಲರ್ ಅವರ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಆಗಿರುತ್ತೆ. ಫಂಕ್ಷನಲ್ ಫೋರ್ಮನ್ಶಿಪ್ ಅಲ್ಲ. ಓಕೆನಾ? ನೆಕ್ಸ್ಟು ಹಿ ಆರ್ ಶಿ keeps machines, materials, tools, etc. ready for operations by concerned workers whose work is described by this sentence under functional foremanship ಅಂತ ಕೊಟ್ಟಿದ್ದಾರೆ. ಆನ್ಸರ್ ಗ್ಯಾಂಗ್ ಬಾಸ್. ಓಕೆನಾ? ನೆಕ್ಸ್ಟು ಚಾಪ್ಟರ್ 3 ಬಿಸ್ನೆಸ್ ಎನ್ವಿರಾನ್ಮೆಂಟು. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಕ್ಯಾರೆಕ್ಟರೈಸ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಎಂಪ್ಲಾಯೀಸ್. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಇಂಡಿಕೇಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಇದಕ್ಕೆ ಆನ್ಸರ್ ಆಲ್ ಆಫ್ ದೀಸ್. ಎಲ್ಲವೂ ಹೌದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಸೋಷಿಯಲ್ ಎನ್ವಿರಾನ್ಮೆಂಟ್. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟು ವೆರಿ ಇಂಪಾರ್ಟೆಂಟು ನಿಮ್ಮ ಆ್ಯನುವಲ್ ಎಕ್ಸಾಮಿಗೆ. 4 ಮಾರ್ಕ್ಸಿನ 2 ಕ್ವಶನ್ಸ್ ರೈಸ್ ಆಗುತ್ತೆ. ಅಲ್ಲೆಲ್ಲ ಓದಿರುವ ಕಾನ್ಸೆಪ್ಟೇ ಇಲ್ಲಿ ಕವರ್ ಆಗುವಂಥದ್ದು. ಆನ್ಸರ್ ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಕಾಂಪೋಸಿಷನ್ ಆಫ್ ಫ್ಯಾಮಿಲಿ. ಲಿಬರಲೈಸೇಷನ್ ಮೀನ್ಸ್ ಅಂತ ಕೇಳಿದರೆ, ಲಿಬರಲೈಸೇಷನ್ ಅಂತ ಹೇಳಿದರೆ ರೆಡ್ಯೂಸ್ಡ್ ಗೌರ್ನಮೆಂಟ್ ಕಂಟ್ರೋಲ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸು. ಲಾಸ್ಟ್ ಇದರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಎಕ್ಸ್ಪ್ಲೈನ್ ದ ಇಂಪ್ಯಾಕ್ಟ್ ಆಫ್ ಗವರ್ನಮೆಂಟ್ ಪಾಲಿಸಿ ಚೇಂಜಸ್ ಆನ್ ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರಿ ಅಂತಿದೆ. ಚೇಂಜ್ ಇನ್ ಅಗ್ರಿಕಲ್ಚರಲ್ ಪಾಲಿಸೀಸ್. ನೆಕ್ಸ್ಟು ಚಾಪ್ಟರ್ 4 ಪ್ಲಾನಿಂಗಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಇಲ್ಲಿ. ಎ ಸ್ಟ್ರಾಟಜಿ ಈಸ್ ಡಿರೈವ್ಡ್ ಫ್ರಮ್ ಆಬ್ಜೆಕ್ಟಿವ್ಸ್. ಡ್ಯಾಶ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಮರಿಕಲ್ ಟರ್ಮ್ಸ್. ಬಜೆಟ್. ಡ್ಯಾಶ್ ಆರ್ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ಸ್ ದಟ್ ಇನ್ಫಾರ್ಮ್ ವಾಟ್ ಈಸ್ ಟು ಬಿ ಡನ್. ರೂಲ್ಸ್. ಡ್ಯಾಶ್ ಆರ್ ರುಟೀನ್ ಸ್ಟೆಪ್ಸ್ ಆನ್ ಹೌ ಟು ಕ್ಯಾರಿ ಔಟ್ ಆಕ್ಟಿವಿಟೀಸ್. ಆನ್ಸರ್ ಪ್ರೊಸೀಜರ್. ನೆಕ್ಸ್ಟು ಎಕ್ಸಾಂಪಲ್ ಫಾರ್ ರೂಲ್ ವೇರ್ ID ಕಾರ್ಡ್ಸ್ ಇನ್ ದ ವರ್ಕ್ ಪ್ಲೇಸ್.
ಇದೇ ಚಾಪ್ಟರಲ್ಲಿ ನೆಕ್ಸ್ಟ್ ಕ್ವೆಶನ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ದ ಸಿಂಗಲ್ ಯೂಸ್ ಪ್ಲಾನ್ ಬಜೆಟ್? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ವಿತ್ ರಿಗಾರ್ಡ್ ಟು ಪ್ಲಾನಿಂಗ್? ಇಟ್ ಈಸ್ ಎಂಡ್ ಫಂಕ್ಷನ್ ಇನ್ ದ ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್. ಇದು ನಾಟ್ ಕರೆಕ್ಟು. ಯಾಕಂತ ಹೇಳಿದ್ರೆ ಪ್ಲಾನಿಂಗ್ ಅನ್ನೋದು ಎಂಡ್ ಫಂಕ್ಷನ್ ಅಲ್ಲ, ಫಸ್ಟ್ ಫಂಕ್ಷನ್ನು, ಪ್ರೈಮರಿ ಫಂಕ್ಷನ್. ಹಾಗಾಗಿ ಇಟ್ ಈಸ್ ಎಂಡ್ ಫಂಕ್ಷನ್ ಇನ್ ದ ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಪ್ಲಾನಿಂಗಿಗೆ ಹೇಳಿದಾರಲ್ಲ, ಇದು ರಾಂಗ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಫೀಚರ್ ಆಫ್ ದ ಪ್ಲಾನಿಂಗ್ ಅಂತ ಕೊಟ್ಟಿದ್ದಾರೆ. ಫೀಚರ್ಸ್ ಆಫ್ ಪ್ಲಾನಿಂಗ್ನ ಓದ್ಕೊಂಡಿರ್ತೀರಿ, ಅದರಲ್ಲಿ ಯಾವುದು ಒಂದು ಫೀಚರ್ ಅಲ್ಲ ಅನ್ನೋದು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ದ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ಆನ್ಸರು ಇಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ದ ಮ್ಯಾನೇಜ್ಮೆಂಟ್. ಯಾಕಂತ ಹೇಳಿದ್ರೆ ಪ್ಲಾನಿಂಗು ಪ್ರೈಮರಿ ಫಂಕ್ಷನ್ ಅಂತ ಹೇಳೋದು ಅದ್ರದ್ದು ಫೀಚರ್ ಅಲ್ಲ, ಅದು ಮೀನಿಂಗ್ ಆಗುತ್ತೆ. ಹಾಗಾಗಿ ಅದು ನಾಟ್ ದ ಫೀಚರ್. ಆಲ್ರೆಡಿ ಇದನ್ನಾಗಲೇ ಹೇಳಿದೆ, ನಾಟ್ ಕರೆಕ್ಟು ಫೀಚರು. ನೆಕ್ಸ್ಟು ಇದು ಕೂಡ ರಿಪೀಟ್ ಆಗಿದೆ. ನೆಕ್ಸ್ಟು ಸಿಂಗಲ್ ಯೂಸ್ ಪ್ಲಾನು, ಇದು ಕೂಡ ರಿಪೀಟ್ ಆಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಂಡಿಂಗ್ ಪ್ಲಾನು? ಸಿಂಗಲ್ ಯೂಸ್ ಪ್ಲಾನಿಗೆ ಬಜೆಟು, ಸ್ಟ್ಯಾಂಡಿಂಗ್ ಪ್ಲಾನಿಗೆ ಪಾಲಿಸೀಸು. ಈ ಚಾಪ್ಟ್ರಲ್ಲಿ ಲಾಸ್ಟ್ MCQ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಪ್ಲಾನ್ ಅಂತಿದೆ. ಆಬ್ಜೆಕ್ಟಿವ್ಸು ಹೌದು, ಬಜೆಟು ಹೌದು, ರೂಲು ಹೌದು, ಇವೆಲ್ಲವೂ ಟೈಪ್ಸ್ ಆಫ್ ಪ್ಲಾನಿಂಗ್, ಕೋಆರ್ಡಿನೇಷನ್ ಅಲ್ಲ. ಸೊ ಆನ್ಸರ್ ನಾಟ್ ಎ ಟೈಪ್ ಕೇಳಿದರೆ ಕೋಆರ್ಡಿನೇಷನ್. ಅಲ್ಲಿಗೆ ಚಾಪ್ಟರ್ 1, 2, 3, 4 ಪ್ಲಾನಿಂಗ್ವರೆಗೂ ಆಯಿತು. ಚಾಪ್ಟರ್ 5 ವೆರಿ ಇಂಪಾರ್ಟೆಂಟ್. ಫಸ್ಟ್ ಕ್ವಶನ್ನೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಕೇಳಿದ್ರು, ಮಾಡೆಲ್ ಪೇಪರಲ್ಲೂ ಇದೆ. ಆರ್ಗನೈಸಿಂಗ್ ಚಾಪ್ಟರು 5th ಚಾಪ್ಟರಿಂದ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಎಲಿಮೆಂಟ್ ಆಫ್ ಡೆಲಿಗೇಷನ್? ಇಲ್ಲಿ ಅಕೌಂಟಬಿಲಿಟಿ ಹೌದು, ಅಥಾರಿಟಿ ಹೌದು, ರೆಸ್ಪಾನ್ಸಿಬಿಲಿಟಿ ಹೌದು, ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲ. ಈ ಜಾಗದಲ್ಲಿ ರೈಟ್ಸ್ ಕೂಡ ಕೊಡ್ತಾರೆ ಅಂತ ಹೇಳಿದ್ದೀನಿ. ಸೊ ಆನ್ಸರ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಎ ನೆಟ್ವರ್ಕ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ ದಟ್ ಅರೈಸ್ ಸ್ಪಾಂಟೇನಿಯಸ್ಲಿ ಡ್ಯೂ ಟು ಇಂಟರಾಕ್ಷನ್ ಎಟ್ ವರ್ಕ್ ಈಸ್ ಕಾಲ್ಡ್ ಇನ್ಫಾರ್ಮಲ್ ಆರ್ಗನೈಸೇಷನ್. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಫಾಲೋ ದ ಸ್ಕ್ಯಾಲರ್ ಚೈನ್? ನೋಡಿ, ಇದು ರಿಪೀಟ್ ಆಗಿದೆ ಕ್ವಶನ್ನು, ಮಾಡೆಲ್ ಪೇಪರಲ್ಲಿದೆ. ವೆರಿ ಇಂಪಾರ್ಟೆಂಟ್, ಇನ್ಫಾರ್ಮಲ್ ಆರ್ಗನೈಸೇಷನ್. ಎ ಟಾಲ್ ಸ್ಟ್ರಕ್ಚರ್ ಹ್ಯಾಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್. ಸೆಂಟ್ರಲೈಸೇಷನ್ ರೆಫರ್ಸ್ ಟು ಸೆಂಟ್ರಲೈಸೇಷನ್, ಡಿಸೆಂಟ್ರಲೈಸೇಷನ್ ಎರಡು ಕಾನ್ಸೆಪ್ಟ್ ಓದ್ಕೊಂಡಿರ್ತೀರಿ. ಆಪ್ಷನ್ ಎ ಆನ್ಸರ್ ಆಗುತ್ತೆ, ರಿಟೆನ್ಷನ್ ಆಫ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ. ಫಾರ್ ಡೆಲಿಗೇಷನ್ ಟು ಬಿ ಎಫೆಕ್ಟಿವ್ ಇಟ್ ಈಸ್ ಎಸೆನ್ಷಿಯಲ್ ದಟ್ ರೆಸ್ಪಾನ್ಸಿಬಿಲಿಟಿ ಬಿ ಅಕಂಪೈನ್ಡ್ ವಿತ್ ನೆಸೆಸರಿ ಅಥಾರಿಟಿ. ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ರೆಫರ್ಸ್ ಟು ನಂಬರ್ ಆಫ್ ಸಬಾರ್ಡಿನೇಟ್ಸ್ ಅಂಡರ್ ಎ ಸುಪೀರಿಯರ್. ದ ಫಾರ್ಮ್ ಆಫ್ ಆರ್ಗನೈಸೇಷನ್ ನೋನ್ ಫಾರ್ ಗಿವಿಂಗ್ ರೈಸ್ ಟು ರೂಮರ್ಸ್ ಈಸ್ called informal organization. Grouping of activities on the basis of product line is a part of divisional organization. ಫಂಕ್ಷನ್ ಆನ್ ದ ಬೇಸಿಸ್ ಆಫ್ ಫಂಕ್ಷನ್ ಅಂತ ಬಂದರೆ ಫಂಕ್ಷನಲ್ ಆರ್ಗನೈಸೇಷನ್ ಆಗ್ತಿತ್ತು. ಇಲ್ಲಿ ಆನ್ ದ ಬೇಸಿಸ್ ಆಫ್ ಪ್ರಾಡಕ್ಟ್ ಲೈನ್ ಅಂತ ಕೊಟ್ಟಿದ್ದಾರೆ, ಸೊ ಡಿವಿಷನಲ್ ಆರ್ಗನೈಸೇಷನ್. ಗ್ರೂಪಿಂಗ್ ಆಫ್ ಆಕ್ಟಿವಿಟೀಸ್ ಆನ್ ದ ಬೇಸಿಸ್ ಆಫ್ ಫಂಕ್ಷನ್, ನೋಡಿ ಇಲ್ಲಿ ಬಂದಿದೆ, ಫಂಕ್ಷನ್ ಈಸ್ ಎ ಪಾರ್ಟ್ ಆಫ್ ಫಂಕ್ಷನಲ್ ಆರ್ಗನೈಸೇಷನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಎಲಿಮೆಂಟ್ ಆಫ್ ಡೆಲಿಗೇಷನ್? ಇಲ್ಲಿ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಅಥಾರಿಟಿ, ರೈಟ್ಸು ಆನ್ಸರು. ಇದು ರಿಪೀಟ್ ಆಗಿರೋ ಕ್ವಶನು. ಕೊಡ್ತಾ ಇರುವಂಥ ಕ್ವಶನ್ಸು ಇಷ್ಟೊಂದು ಕೊಡ್ತಿದ್ದೀರ ಅಂತ ಫೀಲ್ ಬರುತ್ತೆ, ಬಟ್ ಫಸ್ಟ್ ವೀಡಿಯೋ ನೋಡಿದವ್ರಿಗೆ ಗೊತ್ತಾಗ್ತಾ ಇರುತ್ತೆ, ಹೌದಲ್ಲ ಇದೆಲ್ಲ ರಿಪೀಟ್ ಆಗಿದೆಯಲ್ಲ ಅನ್ನೋ ಫೀಲ್ ಬರುತ್ತೆ. ಹಾಗಾಗಿ ಕಂಟಿನ್ಯೂಸ್ ವೀಡಿಯೋಸ್ಗಳನ್ನ ವಾಚ್ ಮಾಡಿ. ಮಧ್ಯದಲ್ಲಿ ಯಾವುದೋ ಒಂದು ವೀಡಿಯೋನ ವಾಚ್ ಮಾಡಿಕೊಂಡು ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ನೀವೇ ಒಂದು ಡಿಸಿಷನ್ಗೆ ಬಂದುಬಿಡಬೇಡಿ. ಫಸ್ಟ್ ವಿಡಿಯೋದಿಂದ ಕರೆಕ್ಟಾಗಿ ಕೊಡ್ತಾ ಇರುವಂಥ ಇನ್ಫಾರ್ಮೇಷನ್ಗಳನ್ನ ವಾಚ್ ಮಾಡಬೇಕು. ಓಕೆ, ಮಾಡೆಲ್ ಪೇಪರ್ನ ಅನಲೈಸ್ ಮಾಡುವಾಗ ಹೇಳಿದ್ದೆ 1, 2, ನೆಕ್ಸ್ಟು 3, 4 ಇಂಪಾರ್ಟೆಂಟು, ನೆಕ್ಸ್ಟು 5 ಇಂಪಾರ್ಟೆಂಟು, ನೆಕ್ಸ್ಟು 10 ಹೇಳಿದೆ. ಲಾಸ್ಟ್ 1 ಚಾಪ್ಟರ್ ಇದೆ ಅಷ್ಟೇ. ಮಾರ್ಕೆಟಿಂಗ್ ಚಾಪ್ಟರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪ್ರಮೋಷನ್ ಮಿಕ್ಸ್ ಅಡ್ವರ್ಟೈಸಿಂಗ್? ಇಟ್ ಈಸ್ ದ ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್ ಆ್ಯಂಡ್ ಫಿಕ್ಸಿಂಗ್ ದ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್, ಪ್ರೈಸಿಂಗ್. ನೆಕ್ಸ್ಟು ಆಥರ್ ಆಫ್ ಮಾಡರ್ನ್ ಮಾರ್ಕೆಟಿಂಗ್ ಅಂತ 4 ಆಪ್ಷನ್ ಕೊಡ್ಬೋದು, ಅದರಲ್ಲಿ ಫಿಲಿಪ್ ಕೊಟ್ಲರ್ ಆನ್ಸರ್ ಆಗಿರುತ್ತೆ. ಆಥರ್ ಆಫ್ ಮಾಡರ್ನ್ ಅಕೌಂಟಿಂಗ್. ಇಟ್ ಈಸ್ ಎ ಪ್ರೋಸೆಸ್ ವೇರ್ ಬೈ ಪೀಪಲ್ ಎಕ್ಸ್ಚೇಂಜ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಮನಿ ಆರ್ ಫಾರ್ ಸಮಥಿಂಗ್ ಆಫ್ ವ್ಯಾಲ್ಯೂ ಟು ದೆಮ್, ಆನ್ಸರ್ ಮಾರ್ಕೆಟಿಂಗ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಎಲಿಮೆಂಟ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್, ಪಬ್ಲಿಕ್ ರಿಲೇಷನ್. ನೆಕ್ಸ್ಟ್ ಒನ್, set of actual and potential buyer is a product or service is called, ಇದಕ್ಕೆ ಆನ್ಸರ್ market. Any person who takes more active part in the process of exchange, marketer. Marketing management philosophies, ಎಲ್ಲ ಫಿಲಾಸಫೀಸು ಇದೆ ಇದರಲ್ಲಿ. ಸೊ ಆನ್ಸರ್ ಆಲ್ ದ ಎಬೋ. ಉಳಿದಿರೋ ಎರಡನ್ನೂ ಇಲ್ಲೇ ಬರೆದಿದ್ದೀನಿ. ಟೋಟಲ್ ಆಗಿ ಪ್ರೊಡಕ್ಷನ್ ಕಾನ್ಸೆಪ್ಟ್, ಪ್ರಾಡಕ್ಟ್ ಕಾನ್ಸೆಪ್ಟ್, ಸೆಲ್ಲಿಂಗ್ ಕಾನ್ಸೆಪ್ಟ್, ಮಾರ್ಕೆಟಿಂಗ್ ಕಾನ್ಸೆಪ್ಟ್, ಸೊಸೈಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. The goods or services or anything of value which is offered to the market for sale, product. ಜಾಸ್ತಿ ಇದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಇಲ್ಲಿ ಬಂದಿರುವಂಥ ಕ್ವಶನ್ಸ್ ರಿಪೀಟ್ ಆಗಿದೆ. ಡ್ಯಾಶ್ ರೆಫರ್ಸ್ ಟು ಡಿಸೈನಿಂಗ್ ಆ್ಯಂಡ್ ಅಫಿಕ್ಸಿಂಗ್ ಅಪ್ರಾಪ್ರಿಯೇಟ್ ಲೇಬಲ್ ಟು ಎ ಪ್ರಾಡಕ್ಟ್ ಆರ್ ಇಟ್ಸ್ ಕಂಟೈನರ್, ಲೇಬ್ಲಿಂಗ್. ದ ಪ್ರೊಡ್ಯೂಸರ್ ಸೆಲ್ಸ್ ಹಿಸ್ ಪ್ರಾಡಕ್ಟ್ಸ್ ಡೈರೆಕ್ಟ್ಲಿ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್ ವಿತೌಟ್ ದ ಹೆಲ್ಪ್ ಆಫ್ ಎನಿ ಮಿಡ್ಲ್ಮ್ಯಾನ್, zero level distribution channel. A brand is a name, sign, symbol, design used to identify the product or service, true.
unpaid form of communication, publicity. Set of marketing tools that the firm uses to pursue its marketing objectives in a target market, marketing mix. Next, example of durable products, ಇದಕ್ಕೆ ಆನ್ಸರ್ ಕುಕ್ಕರ್. ಎಕ್ಸಾಂಪಲ್ ಆಫ್ ನಾನ್ ಡ್ಯೂರೇಬಲ್ ಪ್ರಾಡಕ್ಟ್ ಟೂತ್ಪೇಸ್ಟ್. ಆಕ್ಟ್ ಆಫ್ ಡಿಸೈನಿಂಗ್ ಅಂಡ್ ಪ್ರೊಡ್ಯೂಸಿಂಗ್ ದ ಕಂಟೈನರ್ ಆರ್ ರ್ಯಾಪರ್ ಆಫ್ ಎ ಪ್ರಾಡಕ್ಟ್ ಪ್ಯಾಕೇಜಿಂಗ್. The physical handling and movement of goods from the place of production to the place of distribution, physical distribution. Combination of promotional tools used by an organization to achieve its communication objectives, answer promotion mix. Last two, advertising is the most commonly used tool of promotion. It is a personal form of communication ಅಂತ ಕೊಟ್ಟಿದ್ದಾರೆ, ಪರ್ಸನಲ್ ಸೆಲ್ಲಿಂಗ್. ಸೊ ಈ ಚಾಪ್ಟರ್ ಅಲ್ಲಿ ಟೋಟಲ್ ಆಗಿ 20 MCQ ಕೊಟ್ಟಿದ್ದೀನಿ. ಇದರಲ್ಲಿ ಮಾತ್ರ ಜಾಸ್ತಿ ಇರೋದು. ಇದು ಬಿಟ್ಟು ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, 4, 5 ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. 5ಗೆ 4 ಅಟೆಂಡ್ ಅಂತೂ ಮಾಡಬಹುದು ಈಸಿಯಾಗಿ MCQನ. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು ಇಂಪಾರ್ಟೆಂಟ್ ಯಾವುದು, ಯಾವ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳನ್ನ ನೋಡ್ಕೊಳ್ಬೇಕು ಅನ್ನೋದನ್ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.